ನಾವೇ ಚಾಂಪಿಯನ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಬರೋಬ್ಬರಿ 12 ವರ್ಷಗಳ ಬಳಿಕ ಭಾರತ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಿದೆ. ಚಾಂಪಿಯನ್ ಟ್ರೋಫಿಯನ್ನು ಗೆದ್ದಿರುವಂತಹ ಹಿನ್ನೆಲೆಯಲ್ಲಿ ಸಂಭ್ರಮ ಸಡಗರ ಅಂತೂ ಜೋರಾಗಿದೆ. ಇದರ ಜೊತೆಗೆ ಪ್ರಮುಖವಾಗಿ ಈ ಚಾಂಪಿಯನ್ಸ್ ಟ್ರೋಫಿ ಆದ ನಂತರ ಯಾವೆಲ್ಲ ಆಟಗಾರರ ಈ ODI ಕೊನೆ ಆಗುತ್ತೆ ಅನ್ನುವಂಥ ಪ್ರಮುಖ ಪ್ರಶ್ನೆ, ಅಂದರೆ ಯಾರೆಲ್ಲ ವಿಜಯ ಕೊಡಬಹುದು ಅನ್ನೋದು. ಇದರ ಜೊತೆಗೆ ನಿನ್ನೆ ಆಗಿರುವಂಥ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕೆಲವೊಂದಿಷ್ಟು ಬೇರೆ ಬೇರೆ ರೀತಿಯ ಘಟನೆಗಳು ಕೂಡ ಆಗಿವೆ. ಜೊತೆಗೆ ಸಾಗು ಬಂದಿರುವಂಥ ಹಾದಿ ಯಾವ ರೀತಿ ಆಗಿತ್ತು, ಅಂದರೆ ಆರಂಭದಿಂದ ಇಲ್ಲಿಯ ತನಕ ಚಾಂಪಿಯನ್ಸ್ ಟ್ರೋಫಿಗಾಗಿ ಯಾವ ರೀತಿಯಾಗಿ ಕಾದಾಟ ಗುದ್ದಾಟ ಇತ್ತು, ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದರ ಜೊತೆಗೆ ಪ್ರಮುಖವಾಗಿ ಒಂದು ಹೈಲೈಟ್ ಏನು ಅಂತಂದರೆ, ಈಗ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯ ಒಂದು ನಡೀತು, ಆದರೆ ಅಲ್ಲಿ ಚಹಲ್ ಆ್ಯಂಡ್ ಇನ್ನೊಬ್ಬಳು, ಅಂದರೆ ಚಹಲ್ ಜೊತೆ ಇರುವಂಥ ಒಬ್ಬ ಬ್ಯೂಟಿಫುಲ್ ಲೇಡಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಹಾಗಾದರೆ ಚಹಲ್ ಜೊತೆ ಬಂದಿರುವಂಥ ಆ ಸುಂದರಿ ಯಾರು ಅನ್ನುವಂಥ ಕುತೂಹಲ ನಿಮಗೂ ಕೂಡ ಇರಬಹುದು. ಸೊ ಆಕೆ ಯಾರು, ಹಿನ್ನೆಲೆ ಏನು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಪಾಟೀಲ್ರೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆ ಮಂಜುನಾಥ್ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಪಾಟೀಲ್ರೆ, ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಪಟ್ಟವನ್ನು ಅಲಂಕಾರ ಮಾಡಿರುವಂಥ 2024ರ T20 ವರ್ಲ್ಡ್ ಕಪ್ 23 ಕೊನೆಯ ಹಂತದಲ್ಲಿ ಮಿಸ್ ಆಯಿತು. ಆ್ಯಂಡ್ ಈಗ ಮತ್ತೆ ನಾವೇ ಚಾಂಪಿಯನ್ ಅನ್ನೋ ನಮ್ಮ ಟೈಟಲ್ ಚೆನ್ನಾಗಿದೆ, ನಾವೇ ಚಾಂಪಿಯನ್ಸ್ ಅಂತೇಳಿ. ಸೊ ಒಟ್ಟಾರೆ ನಿನ್ನೆ ಪಂದ್ಯದ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಈ ವಿಶ್ವ ಕ್ರಿಕೆಟ್ನಲ್ಲಿ ಭಾರತವನ್ನು ಮೀರಿಸುವಂಥ ತಂಡ ಇಲ್ಲ ಅನ್ನೋದು ಈ ಒಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅದು ಗೊತ್ತಾಯಿತು. ಒಂದು ಭಾರತದ ನಾಯಕತ್ವದ ಜೊತೆಗೆ ಆಟಗಾರರ ಒಂದು ಪ್ರಾಬಲ್ಯ ಹೇಗಿದೆ ಅಂತಂದರೆ, ಆ ಕಾಂಪಿಟೇಷನ್ನ ತುಂಬ ಚೆನ್ನಾಗಿ ಸದ್ಬಳಕೆ ಮಾಡ್ತಾ ಇದ್ದಾರೆ. ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೂ ಮುನ್ನ KL ರಾಹುಲ್ ಯಾಕೆ ಬೇಕಾಗಿತ್ತು, ಶ್ರೇಯಸ್ ಅಯ್ಯರ್ ಯಾಕೆ ಬೇಕಾಗಿತ್ತು, ಇಷ್ಟು 4 ಜನ ಸ್ಪಿನ್ನರ್ನ ತಗೊಳ್ಳೋ ಅವಶ್ಯಕತೆ ಇತ್ತಾ, ಎಷ್ಟೊಂದು ಪ್ರಶ್ನೆ ಅಂತಂದರೆ, ಅದು ಕೂಡ ನೀವು ದುಬೈಗೆ ಹೋಗ್ತಾ ಇದ್ದೀರಾ, ಇಲ್ಲಿ ಈ ಆಟಗಾರರು ಬೇಕಾಗಿರಲಿಲ್ಲ, ಇನ್ನೂ ಇವರಿದ್ರು ಅವರಿದ್ರು, ಎಂತೆಂಥ ಪ್ರಶ್ನೆಗಳಿತ್ತು, ಬುಮ್ರಾ ಇಲ್ಲದೆ ಹೋಗ್ತಾ ಇದ್ದಾರೆ ಹಾಗೆ ಹಿಂಗೆ ಅಂತ. ಬಟ್ ಎಲ್ಲವನ್ನ ಕೂಡ ಕೊನೆಗೆ ಉತ್ತರ ಕೊಟ್ಟಿದ್ದು ಆ ಚಾಂಪಿಯನ್ಸ್ ಟ್ರೋಫಿ ಕೈಲಿ ಹಿಡ್ಕೊಂಡಾಗ ಎಲ್ರಿಗೂ ಕೂಡ ಗೊತ್ತಾಯಿತು ಇದು ಯಾಕೆ ಚಾಂಪಿಯನ್ ಅಂತ ಹೇಳಿ. ಒಂದು ಪಾಕಿಸ್ತಾನದ ನೆಲದಲ್ಲಿ ಇದು ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇತ್ತಾ, ಅಥವಾ ದುಬೈ ಅಂಗಳದಲ್ಲಿ ನಡೀತಾ ಇತ್ತಾ, ಭಾರತದಲ್ಲಿ ನಡೀತಾ ಇತ್ತು, ಎಲ್ಲ ದೊಡ್ಡ ಕನ್ಫ್ಯೂಷನ್ನು. ಬಟ್ ಏನು ಅಂತಂದರೆ, ಆ ದುಬೈ ಅಂಗಳದಲ್ಲಿ ಭಾರತದಲ್ಲೇ ಎಲ್ಲೋ ನಡೀತಾ ಇದೆ, ಇದು ಬೆಂಗಳೂರಲ್ಲೋ ಅಥವಾ ಹೈದರಾಬಾದಲ್ಲೋ ಅಥವಾ ದೆಹಲಿಯಲ್ಲಿ ನಡೀತಾ ಇದೆ, ಈ ರೀತಿಯಾದಂಥ ಒಂದು ಸಿಚುವೇಶನ್. ಅಲ್ಲಿ ಅಷ್ಟು ಸಂಭ್ರಮ ಇತ್ತು, ಎಲ್ಲವೂ ಕೂಡ ಬ್ಲೂ ಜರ್ಸಿಯಲ್ಲಿ ಕಂಗೊಳಿಸ್ತಾ ಇದ್ರು. ನನಗನ್ಸಿದ ಮಟ್ಟಿಗೆ ಭಾರತ ಆ ಒಂದು ಪಟ್ಟವನ್ನು ಹೇಗೆ ಉಳಿಸ್ಕೋಬೇಕಾಗಿತ್ತು, ಆ ಒಂದು ಆಟವನ್ನು ಪ್ರದರ್ಶನ ಮಾಡಬೇಕಾಗಿತ್ತು, ಆ ರೀತಿಯಾಗಿ ಪ್ರದರ್ಶನ ಮಾಡಿತ್ತು. ಎಲ್ಲೂ ಕೂಡ ಸೋಲು ಕಾಣಲೇ ಇಲ್ಲ ನಾವು. ಪಾಕಿಸ್ತಾನದ ವಿರುದ್ಧ, ಬಾಂಗ್ಲಾದೇಶದ ವಿರುದ್ಧ, ಆಸ್ಟ್ರೇಲಿಯಾ ವಿರುದ್ಧ, ನ್ಯೂಜಿಲೆಂಡ್ನ 2 ಸರಿ ಸೋಲಿಸಿದ್ವಿ. ನನಗೆ ಇನ್ನೂ ಒಂದು ಏನು ಆಸೆ ಇತ್ತು ಅಂತಂದರೆ, ಈ ಕೊನೆಯ ಫೈನಲ್ ಪಂದ್ಯದಲ್ಲಿ ಈ ಪಾಕಿಸ್ತಾನದವ್ರನ್ನ ಹೊಡಿಬೇಕಾಗಿತ್ತು, ಇಲ್ಲ ಆಸ್ಟ್ರೇಲಿಯಾದವ್ರನ್ನ ಹೊಡಿಬೇಕಾಗಿತ್ತು. ಅದು ಇನ್ನೂ ಡಬಲ್ ಖುಷಿ ಕೊಡ್ತಿತ್ತು ನನಗೆ. ಪಾಪ ಅನಿಸುತ್ತೆ, ಒಂದೊಂದು ಸರಿ ನ್ಯೂಜಿಲೆಂಡ್ನ ನೋಡಿದರೆ ಪ್ರತಿ ಸರಿ ಫೈನಲ್ಗೆ ಬರ್ತಾರೆ, ಇಲ್ಲ ಸೆಮಿಫೈನಲ್ಗೆ ಬರ್ತಾರೆ, ಅವರಾಗಲಿ ಸೌತ್ ಆಫ್ರಿಕಾ ಆಗಲಿ, ಇವ್ರ ಜೊತೆ ಹೊಡೆದು ಅವ್ರನ್ನ ಹೇಳ್ಸೋವಂಥದ್ದು ಏನಿಲ್ಲ. ಅವರು ಹೆಂಗೆ ಗೊತ್ತಾ, ಅವ್ರು ಸೋತ್ರೂ ಕೂಡ ತುಂಬ ಸ್ಮೈಲಿ ಆಗಿರ್ತಾರೆ. ವಿಲಿಯನ್ಸನ್ ಅಂತ ಆಟಗಾರರು, ಒಂದು ಒಳ್ಳೆ ತಂಡವನ್ನು ನಾವು ಸೋಲಿಸಿದ್ವಿ. ಬಟ್ ಕಾಂಪಿಟೇಷನ್ ಅಂತೂ ಕೊನೆ ಪಂದ್ಯದಲ್ಲಿ ಇತ್ತು. ಒನ್ ಸೈಡ್ ಮ್ಯಾಚ್ ಅಂತೂ ಆಗಲಿಲ್ಲ. ನಾನು ಅನ್ಕೊಂಡಿದ್ದೆ ಮೊದಲ ಒಂದು ಪಾರ್ಟ್ನರ್ಶಿಪ್ನ ನೋಡಿ, ಒನ್ ಸೈಡ್ ಮ್ಯಾಚ್ ಹೆಚ್ಚು ಬಿಸಾಕ್ಬಿಡ್ತಾರೆ ಒಂದು 45 ಓವರಲ್ಲೇ ಅಂತ ಹಿಂಗೆ ಅನ್ಕೊಂಡೆ. ಬಟ್ ಆ ಒಂದು 3 ವಿಕೆಟ್ ಸಡನ್ಲಿ ಹೋಯ್ತು. ಗಿಲ್ ಹೋದ್ರು, ರೋಹಿತ್ ಹೋದ್ರು. ಆರಂಭದಲ್ಲಿ 250 ಅಂತ ಹೇಳಿದಾಗ ಆಯ್ತು, ಒಂದು 45 ಓವರಲ್ಲಿ ಮುಗಿಸ್ತಾರೆ ಅಂತ ಅನ್ಕೊಂಡಿದ್ವಿ. ಯಾವಾಗ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಅವರು ವಿಕೆಟ್ ಹೋಯ್ತಲ್ಲ, ಆವಾಗ ಟೆನ್ಷನ್, ಒಂದು ಸಣ್ಣ ಭಯ ಅಂತೂ ಬಂತು. ಅದಂತೂ ನಾವು ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ. ನನಗೆ ವಿರಾಟ್ ಔಟ್ ಆದ್ಮೇಲೂ ಕೂಡ ಕಾನ್ಫಿಡೆನ್ಸ್ ಇತ್ತು, ರೋಹಿತ್ ಇದಾರೆ ಬಿಡಪ್ಪ, ವಿರಾಟ್ ಅವ್ರ ಜವಾಬ್ದಾರಿನ ಇವ್ರು ಮಾಡ್ತಾರೆ ಅಂತ ಹೇಳಿ. ಬಟ್ ರೋಹಿತ್ ಎಲ್ಲಿ ಆ ಒಂದು ವಿಕೆಟ್ನ ಒಪ್ಪಿಸ್ಕೊಂಡ್ಬಿಟ್ರು, ಒಂದು ಸಣ್ಣ ಭಯ ಅಂತೂ ಕಾಡ್ತು. ಯಾಕಂದ್ರೆ ಬಾಲ್ ಟರ್ನ್ ಆಗ್ತಾ ಇತ್ತು, ಇನ್ನು ಸ್ಯಾಂಟ್ನರ್ ಬಾಲ್ ಇತ್ತು, ಬ್ರೆಸ್ವೆಲ್ ತುಂಬ ಚೆನ್ನಾಗಿ ಬಾಲಿಂಗ್ನ ಮಾಡ್ತಾ ಇದ್ರು. ಇಂಥ ಮೂಮೆಂಟಲ್ಲಿ ಏನಾದರೂ ಚೇಂಜ್ ಆಗ್ಬೋದಾ ಅಂತ ಹೇಳಿ ಹಿಂಗೆ ಅನ್ಕೋತಾ ಇದ್ದೆ. ಬಟ್ ಅದನ್ನು ನೀಟಾಗಿ ತೊಗೊಂಡೋಗಿದ್ದು ಅಕ್ಷರ್ ಪಟೇಲ್ ಆಗಿರ್ಬೋದು, ಆಮೇಲೆ ನಮಗೆ ಕನ್ನಡಿಗ KL ರಾಹುಲ್, ಅದನ್ನು ಒಂದು ಬೌಂಡ್ರಿ, ಒಂದು 6 ಮೂಲಕ ಪ್ರತಿ ಸರಿ ಈ ಟಚ್ನ ಕೊಟ್ಟು ಹೋಗ್ತಾ ಇದ್ದಿದ್ದು ಹಾರ್ದಿಕ್ ಪಾಂಡ್ಯ, ಅದನ್ನು ಕೊಟ್ಟು ಹೋದ್ರು. ಕೊನೆಗೆ ಆ ಒಂದು ವಿನ್ನಿಂಗ್ ಶಾಟ್ ಜಡೇಜಾ ಅವ್ರು ಮಾಡಿದರು. ನಿನ್ನೆ ಒಂಥರ ಹುಮ್ಮಸ್ಸು, ಆ ಒಂದು ಸಂಭ್ರಮ, ನಾವೇ ಚಾಂಪಿಯನ್ ಯಾಕೆ ಅನ್ನೋದನ್ನು ತೋರಿಸ್ಕೊಟ್ರು. ಆ ವೈಟ್ ಕೋಟಲ್ಲಿ ಆ ಒಂದು ಕಪ್ನ ಎತ್ತಿದ್ದು, ಆ ಫ್ಯಾಮಿಲಿಗಳೆಲ್ಲ ಬಂದಿದ್ದು, ಒಂಥರ ಇಡೀ ಇಂಡಿಯಾನೇ ಖುಷಿಯಾಗಿತ್ತು, ಸಂಭ್ರಮ ಇತ್ತು, ಪಟಾಕಿ ಹಾರಿಸ್ತಾ ಇದ್ರು. ನನಗಂತೂ ಚಾಂಪಿಯನ್ರ ಆಟ, ಚಾಂಪಿಯನ್ಸ್ಗೆ ಈ ಒಂದು ಚಾಂಪಿಯನ್ ಟ್ರೋಫಿ ಸಿಕ್ತು ಅಂತ ಅನಿಸ್ತು. ಇತ್ತೀಚೆಗೆ ನೋಡ್ತಾ ಇದೆ ನಮ್ಮ ಭಾರತ ತಂಡ ಯಾವ ರೀತಿಯಾಗಿ ಕ್ರಿಕೆಟ್ ಅಂತ ಹೇಳಿದಾಗ ಹೆಂಗೆ ಬೆಳೀತಾ ಇದೆ ಅಂತ ಹೇಳಿ ಊಹೆನೂ ಕೂಡ ಮಾಡ್ಕೊಳ್ಳೋದಾಗ್ತದೆ. ಪ್ರಮುಖವಾಗಿ ಈ IPL ಅನ್ನೋದೇ ವೇದಿಕೆ ಅಂತ ಅನಿಸುತ್ತೆ. ಈ ರೀತಿಯಾಗಿ ಅಂದರೆ ಹೊಸಬರ ಆಟಗಾರರು ಬರೋದು, IPL ಅಲ್ಲಿ ಆಡಿ ಇಲ್ಲಿ ಅಂದರೆ ಅವರಿಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಇಡೀ ವಿದೇಶದ ಆಟಗಾರರು ನಮ್ಮ IPL ಅಲ್ಲಿ ಆಡ್ತಾರೆ. ಸೊ ಹಂಗಾಗಿ ನಮ್ಮ ಆಟಗಾರರಿಗೆ, ಅಂದರೆ ಭಾರತದ ಆಟಗಾರರಿಗೆ ಇದು ಯಾವುದು ಹೊಸದೇನು ಅನ್ಸಲ್ಲ. ಸೊ ಹಂಗಾಗಿ ಇದು ಒಂದು ಕಡೆ ನಮಗೆ ಪ್ಲಸ್ ಆಗ್ತಿರ್ಬೋದಾ ಹೇಗೆ ಅಂತ?
ಹೌದು ಸರ್, ಯಾಕೆಂದರೆ ಪಾಕಿಸ್ತಾನ ಒಂದ್ಬಿಟ್ಟು ಎಲ್ಲ ದೇಶದವರು ಇಲ್ಲಿದ್ದಾರೆ. ಎಲ್ಲರ ಬಗ್ಗೆನೂ ನೋಡ್ತೀವಿ ನಾವು, ಯಾರ್ಯಾರು ಹೆಂಗೆ, ಇಂಟರ್ನ್ಯಾಷನಲ್ ಪ್ಲೇಯರ್ಗಳು ಹೆಂಗೆ, ಈ ಘಟಾನುಘಟಿ ಆಸ್ಟ್ರೇಲಿಯಾದವ್ರು ಹೆಂಗೆ, ಇಂಗ್ಲೆಂಡ್ನವ್ರು ಹೆಂಗೆ, ಸೌತ್ ಆಫ್ರಿಕಾದವ್ರು ಹೆಂಗೆ ಅಂತ ನೋಡ್ತೀವಿ. ಟೋಟಲ್ ಎಲ್ಲರನ್ನೂ ವ್ಯಕ್ತಿಗಳು ನೋಡಿದಾಗ ನಾವು ಈ ವ್ಯಕ್ತಿಗೆ ನಾನು ಈ ಬೌಲರ್ನ ಹಾಕಿದ್ರೆ ನಾನು ಇವ್ರನ್ನ ಚಳ್ಳೆಣ್ಣು ತಿನ್ನಿಸ್ಬೋದು, ಈ ವಿಕೆಟ್ ತೆಗಿಸ್ಬೋದು. ಸೊ ಗೊತ್ತಿಲ್ಲದಿರೋ ಬೌಲರ್ಗಳು ತಂದು ನಾವು ವಿಕೆಟ್ಗಳನ್ನ ಕಬಳಿಸೋದು ಜಾಸ್ತಿ ಆಯಿತು. ಈಗ ವರುಣ್ ಚಕ್ರವರ್ತಿ ಯಾರಿಗೂ ಗೊತ್ತೇ ಇರಲಿಲ್ಲ ಪ್ಲೇಯರ್ಗಳಿಗೆ, ಅಂದರೆ IPL ಬಿಟ್ಟು ಯಾವುದೇ ಇಂಟರ್ನ್ಯಾಷನಲ್ ಮ್ಯಾಚಲ್ಲೂ ಅಷ್ಟೊಂದು ಮಿಂಚಿರಲಿಲ್ಲ. ಸೊ ಈ ಪರ್ಟಿಕ್ಯುಲರ್ ವರ್ಲ್ಡ್ ಕಪ್, ಇದು ICC ಚಾಂಪಿಯನ್ಸ್ ಟ್ರೋಫಿಲಿ ಅವ್ರದ್ದೇ ಆದಂಥ ಒಂದು ಚಾಪ್ನ ಮೂಡಿಸಿದ್ರು. ವರುಣ್ ಚಕ್ರವರ್ತಿ ನಾನು ಇದೀನಪ್ಪ ಇಂಡಿಯನ್ ಟೀಮಲ್ಲಿ ಆಡೋದಕ್ಕೆ, ನಾನು ಒಬ್ಬ ಸ್ಪಿನ್ನರ್ ಇದ್ದೀನಿ, ನನ್ನನ್ನು ಮುಂದಕ್ಕೆ ಹಾಕೋಬೋದು ನೀವೆಲ್ಲ ಅಂತ ಹೇಳ್ಬಿಟ್ಟು ಅವರು ನಮ್ಮ ಎಲ್ಲರ ಪರವಾಗಿ ಅವ್ರು ತೋರಿಸಿದ್ರು ಅಂತ ನಾನು ಹೇಳ್ಬೋದು. ಇನ್ನೊಂದೇನು ಅಂದರೆ ನಿನ್ನೆ ನಾವೆಲ್ಲ ಮಾತಾಡಿದ್ವಿ ಸರ್ ಜೊತೆ, ನಿನ್ನೆ ಮಿಂಚ್ಬೋದು, ಕುಲ್ದೀಪ್ ಯಾದವ್ ಮಿಂಚ್ಬೋದು, ರೋಹಿತ್ ಶರ್ಮಾ ಆಡ್ಬೋದು, ಗಿಲ್ ಆಡ್ಬೋದು ಅಂತ. ಗಿಲ್ ಬಿಟ್ಟು ರೋಹಿತ್ ಶರ್ಮಾ ಚೆನ್ನಾಗಿ ಆಡಿದ್ರು, ಈ ಕಡೆ ಕುಲ್ದೀಪ್ ಯಾದವ್ ಮ್ಯಾಚ್ ಸಖತ್ತಾಗಿ ಆಡಿದ್ರು. ಹೆಂಗಿತ್ತು ಅಂದರೆ ನಾವೇನೋ ಹೇಳ್ಕೊಟ್ಟಿದ್ವೇನೋ ಅವ್ರಿಗೆ ಅನ್ನೋ ಥರ ಎಷ್ಟು ಸಖತ್ತಾಗಿ ಆಡಿದ್ರು ಅಂದರೆ ಎಲ್ಲ ಮ್ಯಾಚು ಆಡ್ದಿರೋರು ಅವತ್ತು ಫೈನಲ್ ಫೈಟಲ್ಲಿ ಸಖತ್ತಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟರು. ಖುಷಿ ಆಯಿತು ಸರ್ ನಿನ್ನೆ. ಪಾಟೀಲ್, ಈ ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ ಬಗ್ಗೆ ಏನು ಹೇಳ್ತೀರಿ? ಯಾಕಂದರೆ ಅವರ ಕ್ಯಾಪ್ಟನ್ಸಿಯಲ್ಲಿ ಇದೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ. ಈಗ 4 ICC ಟ್ರೋಫಿಗಳನ್ನು ಗೆದ್ದಿದ್ದಾರೆ. ಅವರು ಆಯಿತು ಮತ್ತು ವಿರಾಟ್ ಕೊಹ್ಲಿನೂ ಆಯಿತು, ಅವರಿಬ್ಬರು ಕೂಡಿ 4. ಬಟ್ ನಿನ್ನೆ ಒಂದೇ ಕ್ಯಾಪ್ಟನ್ಸಿ ಬಗ್ಗೆ ಹೇಳಲ್ಲ, ಈ ಒಂದು ಸರಣಿ ಉದ್ದಕ್ಕೂ ಅವ್ರ ಕ್ಯಾಪ್ಟನ್ಸಿ ಅತ್ಯದ್ಭುತವಾಗಿ ಮೂಡಿ ಬಂತು. ನೋಡಿ, ನಿನ್ನೆ ನಾವು ಅನ್ಕೋತಾ ಇದ್ವಿ, ಓಕೆ ವೇಗದ ಬೌಲರ್ಸಿಗೆ ಹೊಡಿತಾ ಇದ್ರು, ರನ್ ಬರ್ತಾ ಇತ್ತು, ಯಂಗು ಮತ್ತು ರಚಿನ್ ರವೀಂದ್ರ ತುಂಬ ರನ್ ಹೊಡಿತಾ ಇದ್ರು. 6th ಓವರಲ್ಲೇ ವರುಣ್ ಚಕ್ರವರ್ತಿನ ಇಳಿಸ್ತಾರೆ, ಯಂಗು ವಿಕೆಟ್ ತೊಗೊಂಡ್ಬಿಡ್ತಾರೆ. ಆಮೇಲೆ ಕುಲ್ದೀಪ್ ಯಾದವ್ ನೋಡಿ, ಪ್ರತಿ ಸರಿ ನಾವು 20 ಓವರ್ ಆದಮೇಲೆ ಕುಲ್ದೀಪ್ ಯಾದವ್ನ ಎಂಟ್ರಿ ಮಾಡ್ತಾ ಇದ್ರು. ಬಟ್ ಬೇಗನೆ ತಗೊಂಡ್ಬಂದ್ರು. ರಚಿನ್ ರವೀಂದ್ರ ಅವ್ರದ್ದು ಎಂಥ ವಿಕೆಟ್ ಹೋಯ್ತು, ಗೊತ್ತಿತ್ತು ಅವ್ರಿಗೆ ಯಾವ ಆಟಗಾರನ ಹೇಗೆ ಬಳಸ್ಕೋಬೇಕು ಅಂತ ಹೇಳಿ. ಮತ್ತೆ ಅಟ್ಯಾಕಿಂಗ್ ಫೀಲ್ಡಿಂಗ್ನ ನಿಲ್ಲಿಸ್ಕೊಂಡ್ರು. ನಿನ್ನೆ ತಪ್ಪುಗಳಾಯಿತು, ಅವ್ರ ತಂಡದಲ್ಲೂ ಕೂಡ ಕ್ಯಾಚಸ್ ಮಿಸ್ ಆಗಿದೆ, ನಮ್ಮ ತಂಡದಲ್ಲೂ ಕೂಡ ಕ್ಯಾಚಸ್ ಮಿಸ್ ಆಗಿದೆ. ಬಟ್ ಕ್ಯಾಪ್ಟನ್ಸಿಯಲ್ಲೂ ಕೂಡ ಹೊರಗಡೆ ಹೋಗೋಕ್ಕಾಗಲಿಲ್ಲ. ಆರಂಭದಲ್ಲಿ ರನ್ ಹೋದರೂ ಕೂಡ ಮಧ್ಯಮದಲ್ಲಿ ನೋಡಿ 20ರಿಂದ 30, 30ರಿಂದ 40, 40ರಿಂದ 50 ರನ್ ಹೋಗಿದೆ. ಬಟ್ ಮಧ್ಯಮದಲ್ಲಿ 30 ಓವರ್ಗಳನ್ನು ಸ್ಪಿನ್ನರ್ಗಳು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದರು. ಒಂದು 90ರಿಂದ 100 ರನ್ ಹೋಯ್ತು ಆ 30 ಓವರ್ಗಳಲ್ಲಿ. ಎಷ್ಟು ಚೆನ್ನಾಗಿ ಬೌಲರ್ಗಳನ್ನು ಯೂಸ್ ಮಾಡಿಕೊಂಡ್ರು ಅಂದರೆ ಎಲ್ಲೂ ಕೂಡ ನ್ಯೂಜಿಲೆಂಡ್ ತಂಡ ಒಂದು ಬಿಗ್ ಪಾರ್ಟ್ನರ್ಶಿಪ್ ಮಾಡೋಕ್ಕಾಗತ್ತೆ ಅಥವಾ ಮ್ಯಾಚಿನ ಕಂಟ್ರೋಲಿಗೆ ತೊಗೊಂಡ್ರು ಅಂತ ಅನಿಸ್ಲೇ ಇಲ್ಲ ನಮಗೆ. ಓಕೆ, ಇವರು ಭಾಳ ಅಂದರೆ 260, 265 ಇಷ್ಟು ಹೋಗ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಆಯಿತು. ಅದೇ ರೀತಿಯಾಗಿ ಆಯಿತು, 250 ಒಳಗಡೆ ಅವ್ರನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆಯಿತು. ಆಸ್ ಎ ಕ್ಯಾಪ್ಟನ್ ಆಗಿ ಅವ್ರ ಫಾರ್ಮ್ ಬಂದಿದ್ದು, ಅದು ಕೂಡ ಫೈನಲ್ ಪಂದ್ಯದಲ್ಲಿ. ನಾನು ನಿನ್ನೆ ಕೂಡ ಅಂತ ಇದ್ದೆ, ತುಂಬ ವೇಗವಾಗಿ ರನ್ ಕಲೆ ಹಾಕೋದು ದೊಡ್ಡ ವಿಷಯ ಅಲ್ಲ. ಅಲ್ಲಿ ಏನಾದರೂ ವಿರಾಟ್ ಕೊಹ್ಲಿ ವಿಕೆಟ್ ಹೋದರೆ ಅಥವಾ ಮಧ್ಯಮ ಕ್ರಮಾಂಕದಲ್ಲಿ 2 ವಿಕೆಟ್ ಬೇಗ ಹೋಗ್ಬಿಟ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಒಂದು 80 ರನ್ ಆದರೂ ಇವ್ರ ಕಡೆಯಿಂದ ಬರಬೇಕು ಅಂತ ನಿನ್ನೆ ನಾನು ಇದರಲ್ಲೇ ಹೇಳ್ತಾ ಇದ್ದೆ. ಅದೇ ವೇಗವಾಗಿ ರನ್ನನ್ನು ಕಲೆ ಹಾಕಿದ್ರು, ಮತ್ತು ಬಿಗ್ ಸ್ಕೋರ್ ಬಂತು. ದೊಡ್ಡ ವಿಕೆಟ್ ಮಧ್ಯಮ ಕ್ರಮಾಂಕದಲ್ಲಿ ಹೋದರೂ ಕೂಡ ಅದನ್ನು ನಿಭಾಯಿಸುವಂಥ ತಾಕತ್ತು ಭಾರತಕ್ಕಿತ್ತು. ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ರು. ಆಸ್ ಎ ಕ್ಯಾಪ್ಟನ್ ಆಗಿ ಅದು ಇನ್ನೂ ಒಂದು ದೊಡ್ಡದು ಅಂತಂದರೆ ರಿಟೈರ್ಮೆಂಟ್. ಯಾಕಂದರೆ 2023 ನಾವು ಇದರಲ್ಲಿ ಗೆದ್ದ ತಕ್ಷಣ ಇಬ್ರು ರಿಟೈರ್ಮೆಂಟ್ ಕೊಟ್ಟರು ನಮಗೆ, ಕೊಹ್ಲಿ ಮತ್ತೆ T20 2024 ಕೊಹ್ಲಿ ಮತ್ತೆ ರೋಹಿತ್. ಈಗ ಇವರಿಬ್ರು ಕೊಟ್ಬಿಡ್ತಾರೆ ಅನ್ನೋಂಥ ಟೆನ್ಷನ್ ಇತ್ತು. ಬಟ್ ಅದನ್ನ ಒಂದು ಸ್ವಲ್ಪ ಬೇಗಗಳಲ್ಲೇ ಹೇಳಿದ್ರು ಇದರಲ್ಲಿ. ಬಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ ರಿಟೈರ್ಮೆಂಟ್ ಕೊಡ್ತಾ ಇಲ್ಲ ಅಂತ. ಅದೊಂದು ದೊಡ್ಡ ಸಂತೋಷ ಆಯ್ತು ನನಗೆ. ಇನ್ನು ಇವರೇ ಕೊಡ್ತಾ ಇಲ್ಲ ಅಂದ್ರೆ ನಮ್ಮ ಕೊಹ್ಲಿ ಅಂತೂ ಕೊಡೋದೇ ಇಲ್ಲ. ಇನ್ನೂ 5-6 ವರ್ಷ ಇವರು ಆಡಲಿ. ಯಾಕಂದ್ರೆ ಇಂಥ ಒಳ್ಳೆ ಫಾರ್ಮಲ್ಲಿ ಇದ್ದಾಗ, ಇಂಥ ಒಳ್ಳೆ ನಾಯಕತ್ವ ಇದ್ದಾಗ, ಇಂತಹ ತಂಡ ಪ್ರದರ್ಶನ ಕೊಡ್ತಾ ಇರುವಾಗ ರಿಟೈರ್ಮೆಂಟ್ ಅನ್ನುವಂಥದ್ದು ಯಾಕೆ ಅನ್ನೋದು ನನ್ನ ಒಳ್ಳೆ ಆಟವನ್ನು ಆಡ್ತಾ ಇದ್ರೆ ಅದ ಕ್ಯಾಪ್ಟನ್ ಆಗಿರೋ ಸಕ್ಸಸ್ ರೇಟ್ ಜಾಸ್ತಿ ಇದೆ. 100% ಟಾಸ್ ಬಿಟ್ರೆ ಎಲ್ಲ ಕಡೆಗೂ. ಪ್ರಮುಖವಾಗಿ ಇಲ್ಲಿ ನಮ್ಮ ಈ ರೋಹಿತ್, ವಿರಾಟ್ ಮತ್ತೆ ಸಹ ಆಟಗಾರರ ಬಗ್ಗೆ ಮಾತನಾಡೋದಕ್ಕಿಂತ ಪ್ರಮುಖವಾಗಿ ಇಲ್ಲಿ ಗೌತಮ್ ಗಂಭೀರ್ ಬಗ್ಗೆ ನಾವು ಮಾತಾಡಲೇಬೇಕಂದ್ರೆ ಕೆಲವೊಂದು ಸಮಯದಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರಗಳು ಇದೆಲ್ಲ ಅದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ 4 ಜನರನ್ನ ಸ್ಪಿನ್ನರ್ಸ್ಗಳನ್ನು ಇಳಿಸಿದ್ದು, ಸೊ ಯಾವ ಧೈರ್ಯದ ಮೇಲೆ ಮಾಡಿರ್ಬೋದು ಅಂತ ಅನ್ಸುತ್ತೆ ಸರ್. ಅಲ್ಲಿ ಗೌತಮ್ ಗಂಭೀರ್ ಅಂತಾನಲ್ಲ, ರೋಹಿತ್ ಶರ್ಮಂದು ಪಾಲುದಾರಿಕೆ ಇದೆ. ಅವ್ರು ಹೇಳಿದ್ರೆ ಅವ್ರು ಹೇಳ್ದು ಆಲ್ಮೋಸ್ಟ್ ಅವ್ರದ್ದು ಏನಿದೆ, ಇದು ಫಸ್ಟ್ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರೋದು ಅವರು ಒಂದು ಕೋಚ್. ಇದರಲ್ಲಿ T20 ಅವೆಲ್ಲ ನೋಡಿದಾಗ ಇದು ಎಲ್ಲೋ ಒಂದು ಸ್ಪೆಷಲ್ ಮೂಮೆಂಟ್ ಆಗುತ್ತೆ ಗೌತಮ್ ಗಂಭೀರ್ಗೆ, ರೋಹಿತ್ ಶರ್ಮಾಗೆ, ವಿರಾಟ್ ಕೊಹ್ಲಿಗೆ, ಎಕ್ಸ್ಪೆಕ್ಟ್ ವರುಣ್ ಚಕ್ರವರ್ತಿ. ಯಾಕೆ ಅಂತಂದರೆ ಇವರೆಲ್ಲರೂ ಇದ್ದಾಗ, ಲೆಜೆಂಡ್ಗಳ ಜೊತೆಗಿದ್ದಾಗ ನಾನು ಸ್ಪಿನ್ ಅಟ್ಯಾಕ್ನ ಮಾಡ್ಬೋದು, ಸ್ಪಿನ್ ಅಟ್ಯಾಕಿಂದ ನಾವು ಕಪ್ನ ಗೆಲ್ಬೋದು ಅಂತ ಪ್ರೂವ್ ಮಾಡಿಕೊಟ್ಟಿದೆ ಇಂಡಿಯಾ. ಯಾಕೆಂದರೆ ಸ್ಪೀಡ್ ಬೌಲರ್ಗಳ ಕೈಯಲ್ಲಿ ಆಗಿಲ್ಲ ಅಂದಾಗ ಸ್ಪಿನ್ನರ್ಗಳು ಆ ಕೆಲಸವನ್ನು ಮಾಡಿದ್ದಾರೆ. ಸೊ ಗೌತಮ್ ಗಂಭೀರ್ಗೆ ಎಲ್ಲೋ ಒಂದು ಕಡೆ ನಾವು ಶಬಾಷ್ಗಿರಿ ಕೊಡಬೇಕು. ಯಾಕೆ ಅಂತಂದರೆ ಸ್ಪಿನ್ ಅಟ್ಯಾಕ್ನ ಸುಲಭ ಅಲ್ಲ. ಈ ದೊಡ್ಡ ವೇದಿಕೆಯಲ್ಲಿ ಸ್ಪಿನ್ ಅಟ್ಯಾಕಿಂದ ಓಡಿಸ್ಕೊಂಡಿರೋರು ತುಂಬ ಜನ ಇದ್ದಾರೆ. ಸೊ ಅಂಥ ಒಂದು ಪ್ಲೇಸಲ್ಲಿ ಇವರು ಇಳಿಸಿ ಆಡಿರೋದು ಎಷ್ಟೋ ಮೇಲು ಅಂತ ಹೇಳ್ಬೋದು.
ಒಂದೇನು ಗೊತ್ತಾ ಗಂಭೀರ್ದು ಈ ಒಂದು ಸರಣಿಗಿಂತ ಮುಂಚೆ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಇಲ್ಲಿ ಆಡಿದಾಗೆಲ್ಲ ನಾವು ಒಂದು ಸ್ವಲ್ಪ ಟ್ರಯಾಂಗಲ್ ಇದನ್ನು ಕೂಡ ಸೋತು ಬಂದಿದ್ವಿ. ಅವಾಗ ಅನ್ಕೋತಾ ಇದ್ವಿ ಅದಕ್ಕಿಂತ ಮುಂಚೆ ರಾಹುಲ್ ದ್ರಾವಿಡ್ ಅವರು ಇದ್ರು, ಸಕ್ಸಸ್ ರೇಟ್ 90% ಮೇಲಿತ್ತು. ಅದಾದ ನಂತರ ಗಂಭೀರ್ ಬಂದ್ಬಿಟ್ರು. ಆಮೇಲೆ ಅಲ್ಲಿ ಕೊಹ್ಲಿ ಜೊತೆ ಜಗಳ ಬೇರೆ ಇತ್ತು, ಅದು ಹೆಂಗೆ ನಿಭಾಯಿಸ್ತಾರೆ ಏನೋ ಅನ್ನೋಂತ ಇತ್ತು. ಅದೇ ಒಂದು ಸ್ವಲ್ಪ ಸರಣಿ ಸೋಲುಗಳು ಮತ್ತು ಮ್ಯಾಚ್ಗಳ ಸೋಲು ಆದಮೇಲೆ ಇವ್ರು ಬೇಡಪ್ಪ ವೇಸ್ಟು ಅಂತ ಹೆಂಗೆ ಅನ್ಕೊಂಡಿದ್ವಿ. ಬಟ್ ಈಗ ಒಂದು ವರ್ಷದಿಂದ ಭಾರತದ ಪ್ರದರ್ಶನ ಅತ್ಯದ್ಭುತವಾಗಿ ಮೂಡಿ ಬರ್ತಾ ಇದೆ. ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಗೆಲುವು ಏನಿದೆಯಲ್ಲ ಅವ್ರಿಗೆ ಮತ್ತೊಂದು ದೊಡ್ಡ ಅವಕಾಶ ಅದು. ಇದನ್ನೇನಾದರೂ ಸೋತಿದ್ರೆ ಖಂಡಿತವಾಗ್ಲೂ ನನಗನ್ಸಿದ ಮಟ್ಟಿಗೆ ಗಂಭೀರ್ ಅವ್ರನ್ನ ಹೊರಗೆ ಹಾಕ್ಲೇಬೇಕಾಗಿತ್ತು. ಒಂದು ಇಲ್ಲಿ ವರುಣ್ ಚಕ್ರವರ್ತಿಯಂತಹ ಆಟಗಾರನ್ನ ಅಲ್ಲಿ ಕಣಕ್ಕಿಳಿಸೋಕ್ಕಿಂತ ಮುಂಚೆ ಎಷ್ಟರ ಮಟ್ಟಿಗೆ ಚರ್ಚೆಗಳು ನಡೆದಿರುತ್ತೆ ಆಸ್ ಅ ಕ್ಯಾಪ್ಟನ್, ಆಮೇಲೆ ಮ್ಯಾನೇಜ್ಮೆಂಟು, ಕೋಚ್ ಎಲ್ಲರೂ ಕೂಡ 4 ಜನ ವರುಣ್, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, 4 ಜನ 40 ಓವರ್ ಅಲ್ಲೇ ಹೋಯ್ತು. ಮತ್ತೆ ಏನ್ ಗೊತ್ತಾ, ಅವ್ರಿಗೆ ಗೊತ್ತಿದೆ ಪಿಚ್ ಯಾವ ರೀತಿಯಾಗಿ ವರ್ತನೆ ಮಾಡುತ್ತೆ ಅಂತ ಹೇಳಿ. ಈ ಬೇರೆ ತಂಡಗಳು ಅಷ್ಟರ ಮಟ್ಟಿಗೆ ಯೋಚನೆ ಮಾಡಿದ್ವೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಬಟ್ ಭಾರತ ಅಂತೂ ಕಂಪ್ಲೀಟ್ ಆಗಿ ಯೋಚನೆ ಮಾಡಿತ್ತು. ಖಂಡಿತ ಅಲ್ಲಿ ಆ ಒಂದು ಪಿಚ್ ನ್ಯೂಜಿಲೆಂಡ್ಗೆ ಹಿನ್ನಡೆ ಆಗಿದ್ದು ಅದೇ ಕಾರಣ. ಅಲ್ಲಿ ಸ್ಯಾಂಟರ್ ಬಿಟ್ರೆ ಬೇರೆ ಯಾರು ಉತ್ತಮ ಸ್ಪಿನ್ ಬಾಲರ್ ಬ್ರೇಸ್ವೆಲ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ವಿರಾಟ್ ಕೊಹ್ಲಿ ವಿಕೆಟ್ ತಗೊಂಡ್ರಲ್ಲ ಬ್ರೇಸ್ವೆಲ್, ಅವರು ಕಾಂಟ್ರಿಬ್ಯೂಟ್ ಕೊಟ್ಟರು ಟೀಮ್ಗೆ, ಅವ್ರು ನ್ಯೂಜಿಲೆಂಡ್ ಟೀಮ್. ಬಟ್ ಅಷ್ಟರ ಮಟ್ಟಿಗೆ ಪರ್ಫೆಕ್ಟ್ ಸ್ಪಿನ್ ಇಲ್ಲ ಅವ್ರದ್ದು. ಅದು ಇಂಡಿಯಾ ಪ್ಲೇಯರ್ಗೆ ಕಾನ್ಫಿಡೆಂಟ್ ಇತ್ತು. ಅದು ಸ್ಯಾಂಟರ್ ನೋಡಿ ಆಡ್ಕೊಂಡ್ರೆ ಇಂಡಿಯನ್ಸ್ ಏನ್ ಗೊತ್ತಾ, ಸ್ಪಿನ್ ಬಾಲ್ ನ ತುಂಬಾ ಚೆನ್ನಾಗಿ ಆಡ್ತಾರೆ. ಅದು ಎಲ್ಲಾ ತಂಡಕ್ಕೂ ಗೊತ್ತು. ಸ್ಪಿನ್ ಆ ಟ್ರ್ಯಾಕ್ ಇರೋದೇ ಸ್ಪಿನ್ ಟ್ರ್ಯಾಕ್ ಇರೋದ್ರಿಂದ ಇವ್ರು ಆಡ್ತಾರೆ. ಸ್ಯಾಂಟ್ನರ್ ಇದರಲ್ಲಿ ಒಂದು 34 ರನ್ ಬಂದ್ರೆ ಸಾಕಪ್ಪ, ಉಳಿದವ್ರನ್ನ ಹೊಡ್ಕೋಬಹುದು ಅಂತ ಹೇಳಿ ಈಸಿ ಆಗಿತ್ತು. ನನಗನ್ಸಿದ ಮಟ್ಟಿಗೆ ಗೇಮ್ ಪ್ಲಾನ್ ಇಷ್ಟು ಚೆನ್ನಾಗಿ ಒಂಥರ ಬುಕ್ ಬರ್ದಂಗಿತ್ತು. ಹೆಂಗೆ ನಮಗೆ ಕೊಹ್ಲಿ ಒಂದು ಆಸ್ಟ್ರೇಲಿಯಾ ವಿರುದ್ಧ ಮತ್ತೆ ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಅನ್ನ ಗೆಲ್ಲಿಸುವಂತ ಬುಕ್ ಹೆಂಗಿತ್ತಲ್ಲ, ಹಾಗೆ ಈ ಒಂದು ಟೂರ್ನಿ ಉದ್ದಕ್ಕೂ ಓಕೆ ಇವ್ರ ಮೇಲೆ ಹಿಂಗೆ ಆಡಬೇಕು, ಇವ್ರ ಮೇಲೆ ಹಿಂಗೆ ಆಡಬೇಕು, ಆ ಬುಕ್ನ ಬರ್ದಂಗೆ ನೀಟಾಗಿ ತೆಗೆದುಕೊಂಡು ಹೋದ್ರು, ನೀಟಾಗಿ ಕಪ್ನ ಎದ್ಕೊಂಡ್ಬಿಟ್ರು. ಆ ಒಂದು ಮ್ಯಾಚ್ ಗೆಲ್ಲೋದಕ್ಕೆ ಕೇವಲ ಅವರೊಬ್ಬರೇ ಇರೋದಿಲ್ಲ, ಅದ್ರ ಹಿಂದೆ 100 ಜನ ಟೆಕ್ನಿಷಿಯನ್ ಆಗಿರ್ಬೋದು, ಅವರ ಕೋಚ್ಗಳಾಗಿರ್ಬೋದು, ಆಮೇಲೆ ಆ ಚರ್ಚೆಗಳು, ಪಿಚ್ ಯಾವ ರೀತಿಯಾಗಿರುತ್ತೆ, ಎಲ್ರಿಗೂ ಕೂಡ ನಾವು ಖಂಡಿತವಾಗ್ಲೂ ಇದನ್ನ ಅರ್ಪಣೆ ಮಾಡಬೇಕು. ಅರ್ಹ ಗೆಲುವು. ಡೆಡಿಕೇಶನ್ ತುಂಬಾ ಇಂಡಿಯನ್ಸ್ ಡೆಡಿಕೇಶನ್ ತುಂಬಾ ಇದೆ ಸರ್. ಒಂದು ಮ್ಯಾಚ್ ಅಂತಂದ್ರೆ ಅಸಡ್ಡೆ ಯಾರು ಮಾಡೋದಿಲ್ಲ. ಯಾರೇ ಆಗಲಿ ಡೆಡಿಕೇಶನ್ 100% ಡೆಡಿಕೇಶನ್ ಇಟ್ಟು ಆಡ್ತಾರೆ. ರೋಹಿತ್ ಶರ್ಮಾ ಸೀನಿಯರ್, ನಾನು ಸೀನಿಯರ್ ಅಪ್ಪ ಒಂದೇ ಸಲ ಆಡ್ತೀನಿ ಅನ್ನಲ್ಲ. ಕೊಹ್ಲಿ ನೋಡಿ ಪಾಕಿಸ್ತಾನ ಟೀಮ್ ಇದ್ದಾಗ 4 ಅವರ್ ಮುಂಚೆನೇ ಪ್ರಾಕ್ಟೀಸ್ ಮಾಡಿರೋಂಥ ವ್ಯಕ್ತಿ ವಿರಾಟ್ ಕೊಹ್ಲಿ. ಸೊ ಅಲ್ಲಿ ಸಕ್ಸಸ್ ಹೆಂಗೆ ಅಂತಂದರೆ ನಾವು ಫಸ್ಟು ಪ್ರಾಕ್ಟೀಸ್ ಪರ್ಫೆಕ್ಟ್ ಅಂತೀವಲ್ವಾ, ಅದು ನಮ್ಮ ಇಂಡಿಯಾದಲ್ಲಿ ತುಂಬ ಚೆನ್ನಾಗಿದೆ. ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಪಾಟೀಲ್ರೆ, ಪ್ರಮುಖವಾಗಿ ಇಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಎಷ್ಟೇ ಮಾತನಾಡಿದ್ರು ಕೂಡ ಕಡಿಮೆ. ಅವ್ರ ಬಗ್ಗೆ ಮಾತಾಡೋದು ದೊಡ್ಡವರು ನಾವಲ್ಲ. ಆದರೆ ಇಲ್ಲಿ ಶ್ರೇಯಸ್ ಅಯ್ಯರ್ ಬಗ್ಗೆ ನಾವು ಮಾತಾಡಲೇಬೇಕು. 4ನೇ ಕ್ರಮಾಂಕದಲ್ಲಿ ಕೇವಲ ವೈಟ್ ಬಾಲಲ್ಲಿ ಮಾತ್ರ ಅವರಿಗೆ ಅವಕಾಶ ಇದೆ, ODIಯಲ್ಲಿ ಮಾತ್ರ ಚಾನ್ಸ್ ಕೊಡಲಾಗಿದೆ. ಅದನ್ನ ಸರಿಯಾದ ರೀತಿಯಲ್ಲಿ ಒಬ್ಬ ಸಿಕ್ಕಿರುವಂಥ ಅವಕಾಶವನ್ನ ಯಾವ ರೀತಿಯಾಗಿ ಅದನ್ನ ಉಪಯೋಗ ಪಡ್ಕೊಳ್ಬೇಕು ಅಥವಾ ಸದುಪಯೋಗ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇರೋದು ಶ್ರೇಯಸ್ ಅಯ್ಯರ್. ಹೌದೌದು. ಏನು ಹೇಳ್ತೀವಿ? ಈ ಒಂದು ಶ್ರೇಯಸ್ ಅಯ್ಯರ್ ಈ ಒಂದು ಸರಣಿಯಲ್ಲಿ ಆಡಿದ್ರಂಥ ರೀತಿ ಇದೆಯಲ್ಲ, ಖಂಡಿತವಾಗ್ಲೂ ಇಂಪ್ರೆಸಿವ್. ಆ ಮಧ್ಯಮ ಕ್ರಮಾಂಕವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು. ವಿಕೆಟ್ಸ್ಗಳನ್ನು ಕೊಡ್ತಿರ್ಲಿಲ್ಲ. ಯಾರಾದರೂ ಬಿಗ್ ಸ್ಕೋರ್ ಮಾಡ್ತಾ ಇದ್ರೆ ಅವ್ರಿಗೆ ರನ್ನ ತುಂಬ ಚೆನ್ನಾಗಿ ಕೊಡ್ತಾ ಇದ್ರು. ಅದರ ಜೊತೆಗೆ ಸಿಂಗಲ್ಸ್, ಡಬಲ್ಸ್ಗಳನ್ನು ತೆಗೆದುಕೊಳ್ಳೋದು, ಇಂಪಾರ್ಟೆಂಟ್ ಮಹತ್ವದ ಆ ಟೈಮಲ್ಲಿ ಬೌಂಡ್ರಿಗಳನ್ನು ತೆಗೆದುಕೊಂಡಿರೋದು. ನಿನ್ನೆ ಫೈನಲ್ಗೆ ಹೋಗೋಣ, ಆ ಒಂದು ರನ್ ಇತ್ತಲ್ಲ 48-49 ರನ್ನು, ಎಂಥ ಇಂಪಾರ್ಟೆಂಟ್ ಟೈಮು ಅಂತಂದರೆ, ನಿಮಗೆ ರೋಹಿತ್ ಹೋಗಿದ್ದಾರೆ, ನಮಗೆ ತುಂಬ ಭರವಸೆ ಇದ್ದಂಥ ಕೊಹ್ಲಿ ಔಟ್ ಆಗಿದ್ದಾರೆ, ಗಿಲ್ ಔಟ್ ಆಗಿದ್ದಾರೆ. ಈ ಮೂಮೆಂಟಲ್ಲಿ ನಿಮ್ಗೆ ಇರೋದೇ ಇಬ್ಬರ ಮೇಲೆ ನನಗೆ ನಂಬಿಕೆ ಇದ್ದಿದ್ದು ಇಬ್ಬರ ಮೇಲೆ. ಒಂದು ಶ್ರೇಯಸ್ ಅಯ್ಯರು, ಆಮೇಲೆ KL ರಾಹುಲ್. ಇವರಿಬ್ಬರಲ್ಲಿ ಒಬ್ಬರು ಏನಾದರೂ ವಿಕೆಟ್ ಹೋಗಿದ್ರೆ ಆ ಮೂಮೆಂಟಲ್ಲಿ ಖಂಡಿತವಾಗ್ಲೂ ತುಂಬ ಟಫ್ ಬರ್ತಿತ್ತು ಮ್ಯಾಚ್. ಶ್ರೇಯಸ್ ಅಯ್ಯರ್ ಅತ್ಯದ್ಭುತವಾಗಿ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತ ಅನ್ಬೋದು. ಈ ಸರಣಿ ಆರಂಭಕ್ಕೂ ಮುಂಚೆ ಸಾಕಷ್ಟು ಟ್ರೋಲ್ಗಳು ಇತ್ತು. ಮತ್ತೆ ಅವ್ರನ್ನೇ ತೊಗೊಂಡ್ಬಂದಿದ್ದಾರೆ, ಅವ್ರನ್ನೇ ಆಡಿಸ್ತಾ ಇದ್ದಾರೆ, ಮತ್ತೆ ಸೋಲ್ತಾರೆ ಇವರು, ಅಲ್ಲಿ ಅದಕ್ಕೆ ಇವ್ರು ಬೇಕಾಗಿತ್ತು, ಇವೆಲ್ಲ ಟ್ರೋಲ್ಗಳ ನಡುವೆ KL ರಾಹುಲ್ದು ಈ ಥರ ಎಲ್ಲ ಹೇಳ್ಬಿಡ್ತೀನಿ. ಎಷ್ಟು ಯಾರ್ಯಾರು ಟ್ರೋಲ್ ಮಾಡಿದಾರೋ ಅವರೆಲ್ಲ ಸಾರಿ ಕೇಳಲೇಬೇಕು ಅವ್ರಿಗೆ. ಅಷ್ಟರ ಮಟ್ಟಿಗೆ ತುಂಬ ಚೆನ್ನಾಗಿ ಹೆಂಗೆ ಆಡಿದ್ರು. KL ರಾಹುಲ್ ಬಗ್ಗೆ ನಿಜವಾಗ್ಲೂ ಕೂಡ KL ರಾಹುಲ್ ಈ ಮ್ಯಾಚ್ ಅನ್ನ ಕೊನೆ ತನಕ ತಗೊಂಡು ಬರ್ತಾರೆ, ಬಟ್ ಫಿನಿಶಿಂಗ್ ಅವ್ರ ಕೈಲಿ ಆಗ್ತಿರ್ಲಿಲ್ಲ. ಬಟ್ ಅದನ್ನ ಈಗ ಕಲ್ತಿದ್ದಾರೆ, ಮಾಡಿದ್ದಾರೆ. ಮತ್ತೆ ಬ್ಯಾಡ್ ಶಾಟ್ಸ್ ಇಲ್ಲ ಯಾವುದು ಕೂಡ, ತುಂಬ ತಾಳ್ಮೆಯಿಂದ ಆಡ್ತಾರೆ. ನೋಡಿ, ನಮಗೆ ಆ ಮ್ಯಾಚ್ಗೆ ಹೇಗೆ ಬೇಕು ಆ ರೀತಿ ಆಡೋದು ತುಂಬ ಇಂಪಾರ್ಟೆಂಟ್. ನಮಗೆ ಹಾರ್ದಿಕ್ ಪಾಂಡ್ಯ ಫಿನಿಶಿಂಗ್ ತುಂಬ ಚೆನ್ನಾಗಿ ಮಾಡಿಕೊಟ್ರು, ಬೌಂಡ್ರಿ 6 ಹೊಡೆದು ನಮಗೆ ಒಂದು ಸ್ವಲ್ಪ ಟೆನ್ಷನ್ ಕಡಿಮೆ ಮಾಡಿದ್ರು, ಇಲ್ಲ ಅನ್ನಲ್ಲ. ಆದರೆ
ಅಲ್ಲಿ ಕೆ ಎಲ್ ರಾಹುಲ್ ಆಡಿದಂಥ ಇನ್ನಿಂಗ್ಸ್ ಇದೆಯಲ್ಲ ಅದನ್ನು ತುಂಬ ಜನರು ಮೆಚ್ಚಲೇಬೇಕಾದಂಥದ್ದು. ಎಲ್ಲರೂ ಕೂಡ ಕೊಹ್ಲಿ ಆಮೇಲೆ ರೋಹಿತ್ ಬೆನ್ ಬಿದ್ದಿದ್ರು, ಬಟ್ ಆ ಇನ್ನಿಂಗ್ಸ್ನ ಬಿಲ್ಡ್ ಮಾಡಿದ್ದು ಶ್ರೇಯಸ್ ಅಯ್ಯರ್ ಮತ್ತು ಕೆ ಎಲ್ ರಾಹುಲ್ ಅಕ್ಷರ್ ಪಟೇಲ್ ಅಕ್ಷರ್ ಪಟೇಲ್ ಒಳ್ಳೆ ಕಾಂಟ್ರಿಬ್ಯೂಷನ್. ಬಟ್ ಬ್ಯಾಡ್ ಶಾಟ್, ಆ ಶಾಟ್ಸ್ ಅವಶ್ಯಕತೆ ಇರಲಿಲ್ಲ. ನಿನ್ನೆ ನೋಡಿ ನಿಮಗೆ ಬೌಂಡ್ರಿ ಬಂದಿದೆ ಆ ಓವರಲ್ಲಿ, ಮತ್ತೆ ಒಳ್ಳೆ ಸ್ಪಿನ್ ಅಟ್ಯಾಕ್ನಲ್ಲಿ ತುಂಬ ಚೆನ್ನಾಗಿ ಸ್ವೀಪಲ್ಲಿ ಅವ್ರಿಗೆ ರನ್ ಬರ್ತಾ ಇದೆ. ಸ್ಟ್ರೇಟ್ ಹೊಡೆಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಲಾಂಗ್ ಆಫ್ ಲಾಂಗ್ ಆನ್ ಇಬ್ರು ಇದ್ರು ಅಲ್ಲಿ. ನಾನು ಅನ್ಕೊಂಡಿದ್ದೆ ಲಾಂಗ್ ಆಫ್ ಇರಲಿಲ್ಲ, ಅಲ್ಲಿ ಏನಾದರೂ ಟ್ರೈ ಮಾಡ್ತಾ ಇದ್ರೆ ಎಡ್ಜ್ ಆಯ್ತಾ ಅಂತ, ಬಟ್ ಲಾಂಗ್ ಆಫು ಇದ್ರು, ಹೋಗಿ ಕ್ಯಾಚ್ ಕೊಟ್ಬಿಟ್ರು. ಅದೊಂದು ಬೇಜಾರಾಯ್ತು ನನಗೆ. ಬಟ್ ಅವರಿದ್ದು ಫಿನಿಶ್ ಮಾಡಿದ್ರು ಇನ್ನೂ ಖುಷಿ ಆಗ್ತಿತ್ತು. ಬಟ್ ನನಗನ್ಸಿದ ಮಟ್ಟಿಗೆ ಕೆ ಎಲ್ ರಾಹುಲ್ ಮತ್ತೆ ಇವರು ಶ್ರೇಯಸ್ ಅಯ್ಯರ್ ದೊಡ್ಡ ಕ್ಲಾಪ್ಸ್ ಹೊಡಿಲೇಬೇಕು ಅವ್ರು. ಮಂಜು, ಈಗ ಪ್ರಮುಖವಾಗಿ ಕೆ ಎಲ್ ರಾಹುಲ್ದು ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿದ್ರು ಅಂದ್ರೆ ಈ ಸರಣಿಯಲ್ಲಿ ಅಲ್ಲಿ ಅಕ್ಷರ್ ಪಟೇಲ್ ಔಟ್ ಆಗ್ತಾರೆ. ಯಾಕಪ್ಪ ನೀನ್ ಯಾಕೆ ಹೊಡಿತೀಯ ಅಂತ ಕೇಳ್ತಾರೆ. ವಿರಾಟ್ ಕೊಹ್ಲಿ ಜಸ್ಟ್ ಸೆಂಚುರಿಯಿಂದ ಮಿಸ್ ಆಗ್ತಾರೆ. ನಾನು ಇದನ್ನೆಲ್ಲ ನೀವು ಯಾಕೆ ಟೆನ್ಷನ್ ತಗೋತೀರಾ ಅಂತ ಹೇಳಿ, ಅಂದ್ರೆ ಆ ಜವಾಬ್ದಾರಿನ ಈಗ ತಗೊಂಡಿದ್ದಾರೆ ಸರ್. ಜವಾಬ್ದಾರಿ ಅನ್ನೋದಕ್ಕಿಂತ ಆ ವ್ಯಕ್ತಿ ಹೆಂಗೆ ಅಂದರೆ ಫ್ಲೆಕ್ಸಿಬಿಲಿಟಿ ತುಂಬ ಇದೆ ಸರ್. ಟೀಮ್ ಇಂಡಿಯಾದಲ್ಲಿ 1 ಡೌನ್ ಕಳಿಸ್ತೀರಾ ಆಡ್ತೀನಿ, ಹೆಂಗೆ ಅಂದರೆ ಸರ್ವ ಪ್ಲೇಸ್ಗೂ ರೆಡಿ ಇದ್ದಾರೆ ನಮ್ಮ ಕೊಹ್ಲಿ, ಕೆ ಎಲ್ ರಾಹುಲ್. ಹೆಂಗೆ ಅಂತಂದರೆ 7 ಕಳಿಸ್ತೀರಾ, 5 ಕಳಿಸ್ತೀರಾ, 4 ಕಳಿಸ್ತೀರಾ, ಹೆಂಗೆ ಅಂದರೆ ಒಂದು ಟೀಮ್ನ ಕಟ್ಟೋಕ್ಕೆ ಆಲ್ರೌಂಡ್ರು ಹೆಂಗೆ ಸನ್ನದ್ಧರಾಗಿರ್ತಾರೋ ಹಂಗೇ ಕೆ ಎಲ್ ರಾಹುಲು ಸಹ ನಾನು ಇದ್ದೀನಿ ಅಂದರೆ. ಇನ್ನೊಂದು ಏನು ಬೇಜಾರು ಅಂತಂದರೆ ಅವ್ರನ್ನ ಫೇಸಲ್ಲಿ ಕಳಿಸ್ಬೇಕು. ಅವರು ಫೇಸಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ. ಶುಭ್ಮನ್ ಗಿಲ್ನ ಕೂರಿಸಿ ಅವ್ರನ್ನ ಫೇಸಲ್ಲಿ ಕಳಿಸಿದ್ರೆ ರೋಹಿತ್ ಶರ್ಮಾಗೆ ಒಳ್ಳೆ ಜೋಡಿ ಕೆ ಎಲ್ ರಾಹುಲ್. ತುಂಬ ಸೀರೀಸ್ಗಳು ನೋಡಿದ್ದೀವಿ, ತುಂಬ ಸರಣಿಗಳು ನಾವು ನೋಡಿದ್ದೀವಿ. ಅಲ್ಲಿ ಎಷ್ಟು ಸಖತ್ತಾಗಿ ಆಡ್ತಾರೆ ಅಂತಂದರೆ ಆಲ್ಮೋಸ್ಟ್ ಆಲ್ ಹೆಂಗೆ ಅಂದರೆ 100, 150 ಆ ರೇಂಜಲ್ಲೆಲ್ಲ ಆಡಿರೋವಂಥ ಮ್ಯಾಚ್ಗಳು ನಾವು ತುಂಬ ನೋಡಿದ್ದೀವಿ. ಕೆ ಎಲ್ ರಾಹುಲ್ದು, ಶ್ರೇಯಸ್ ಅಯ್ಯರ್ದು ನೀವು ಮಾತಾಡಿದ್ರಿ ಸರ್. ಹೆಂಗಿತ್ತು ಅಂದರೆ ಒಂದು ಟೀಮ್ನ ಗೆಲ್ಲೋದಕ್ಕೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹೆಂಗೆ ಇಂಪಾರ್ಟೆಂಟೋ ಹಂಗೆ ಮಿಡ್ಲ್ ಆರ್ಡ್ರಲ್ಲಿ ಟೀಮ್ನ ಕರ್ಕೊಂಡು ಹೋಗೋದಕ್ಕೆ ಅಷ್ಟೇ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ನೋಡಿ, ಓಪನಿಂಗು ಬರ್ತಾರೆ, 4ನೇ ಕ್ರಮಾಂಕದಲ್ಲಿ ಇದ್ರು, ಅದಾದ ನಂತರ ಒಮ್ಮೆಲೆ 6ನೇ ಕ್ರಮಾಂಕ. ಹೌದೌದು. ಒಂದೇನು ಗೊತ್ತಾ, ಕೆ ಎಲ್ ರಾಹುಲ್ ಒಂದು ಸ್ವಲ್ಪ ಅವ್ರಿಗೆ ಚಾನ್ಸಸ್ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ, ಮತ್ತೆ ಇಲ್ಲ ಅಂತ ಹೇಳಲ್ಲ. ಒಂದು ಪ್ರೈವೇಟ್ ಕಾರ್ಯಕ್ರಮದಲ್ಲಿ ಅವ್ರು ಏನೋ ಕೆಟ್ಟದಾಗಿ ಮಾತಾಡಿದ್ರು, ತುಂಬಾ ಇಷ್ಟ ಆದ್ರು ಪಟೇಲ್ ಕೆ ಎಲ್ ರಾಹುಲ್. ಅಲ್ಲ, ಅವ್ರ ಮನಸ್ಥಿತಿ ನೋಡಿ ಹೆಂಗ್ ಹೋಗಿದ್ರು ಅಂದ್ರೆ ಡಿಪ್ರೆಷನ್ ಹೋಗ್ಬಿಟ್ಟಿದ್ರು ಅವರು. ಆ ಒಂದು ಕಾರ್ಯಕ್ರಮದ ನಂತರ ಹಾರ್ದಿಕ್ ಪಾಂಡ್ಯ ಮತ್ತೆ ಅವ್ರು ಕುತ್ಕೊಂಡು ಏನೇನೋ ಒಂದ್ ಸ್ವಲ್ಪ ಮಹಿಳೆಯರ ಬಗ್ಗೆ ಇದನ್ನ ಮಾತಾಡಿದಕ್ಕೆ ಅದು ದೊಡ್ಡ ವಿಶ್ವವ್ಯಾಪಿ ಇದಾಗಿತ್ತು. ಇವ್ರು ಬ್ಯಾನ್ ಕೂಡ ಆಗಿದ್ರು. ಅದಾದ ನಂತರ ಕಂಬ್ಯಾಕ್ ಮಾಡಿದ್ರಲ್ಲ, ಸ್ಟ್ರೈಕ್ ರೇಟು, ಅದ್ರ ಜೊತೆಗೆ IPL ನಲ್ಲಿ ಫೇಲು, IPL ನಲ್ಲಿ ಗೆಲ್ಲೋ ಮ್ಯಾಚ್ ಹೋದಾಗ ಅವ್ರ ಓನರ್ ಕಡೆಯಿಂದ ಬೈಸ್ಕೊಂಡಿದ್ದು, ಇದೆಲ್ಲವೂ ಮಿಕ್ಸ್ ಆಗಿ ಹೆಂಗಾಗಿತ್ತು ಅಂತಂದ್ರೆ, ಯಪ್ಪ ಕ್ರಿಕೆಟ್ ಸಾಕು, ಬೇರೆಯವರಾಗಿದ್ರೆ ಡಿಫ್ರೆನ್ಷಿಯೇಟ್ ಹೋಗ್ಬಿಡ್ತಿದ್ರು ಏನೋ. ಬಟ್ ಆ ಕಂಬ್ಯಾಕ್ ಇದೆಯಲ್ಲ ಕೆ ಎಲ್ ರಾಹುಲ್ದು, ಮೆಚ್ಚಬೇಕು. ಹಾರ್ದಿಕ್ ಪಾಂಡ್ಯದು ಹಂಗೆ ಆಯ್ತು. ಹಾರ್ದಿಕ್ ಪಾಂಡ್ಯ ನೋಡಿ, ಎಲ್ಲರೂ ಕೂಡ ನೊಂದವರೇ ಇದ್ದಾರೆ, ಶಮೀನು ಇದ್ದಾರೆ. ಪಟೇಲ್ ಈಗ ಅವ್ರ ಬಗ್ಗೆ ಮಾತಾಡೋಕ್ಕೆ ಸಮಯ ಇಲ್ಲ. ಇದ್ರ ಜೊತೆಗೆ ಒಂದು ಪ್ರಮುಖವಾಗಿ ಈ ಪಾಕಿಸ್ತಾನ ಏನು ಆಯೋಜನೆ ಮಾಡಿದ್ರಲ್ಲ ಈ ವರ್ಷ, ಚಾಂಪಿಯನ್ ಟ್ರೋಫಿ ಅವರೇ ಮಾಡಿದ್ರಲ್ವ. ಸೊ ಆದ್ರೆ ಇಲ್ಲಿ ಫೈನಲ್ ಪಂದ್ಯದಲ್ಲಿ ಅವ್ರ ಪತ್ತೆನೇ ಇರಲಿಲ್ಲ, ಯಾರು ಕಾಣಿಸಿಕೊಡ್ಲಿಲ್ಲ. ನನಗೆ ಅದ್ರ ಬಗ್ಗೆ ಬೇಸರ ಇದೆ. ಖಂಡಿತ ಇರಲಿ, ಪಾಕಿಸ್ತಾನ ಅಂತ ಹೇಳಿದಾಗ ನಾವು ಬೈತೀವಿ, ಏನೋ ಮಾಡ್ತೀವಿ, ಬಟ್ ಆಯೋಜನೆ ಮಾಡಿರುವಂತಹ ತಂಡದ ಸದಸ್ಯರು ಅಥವಾ ಅಧ್ಯಕ್ಷರು ಯಾರು ಇಲ್ಲ ಅಂತ ಹೇಳಿದಾಗ ಅದು ಹೇಗೆ ಅಂದ್ರೆ ನಮ್ಗೆ ಬೇಡಪ್ಪ, ಇಂಡಿಯಾ ಫೈನಲ್ಗೆ ಬಂದಿರೋದ್ರಿಂದಾಗಿ ಅವ್ರು ಬರಲಿಲ್ಲ ಅಂತನಾ ಅಥವಾ ಹೇಗೆ ಅಂತ? ಅಲ್ಲ, ಅದು ಆಯೋಜಕರ ತಪ್ಪದು, ಅವ್ರದೇ ತಪ್ಪು. ಭಾರತದ ಹೇಗೆ ತಪ್ಪಾಗುತ್ತೆ? ಖಂಡಿತವಾಗ್ಲೂ ಇಲ್ಲ. ಅವ್ರು ಆಯೋಜನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಮುಂದೆ ನಿಂತ್ಕೋಬೇಕಾಗಿತ್ತು. ಯಾರನ್ನೂ ಇಲ್ಲಿ ಅವರೇ ಅಲ್ವಾ ಕರಿಬೇಕಾಗಿತ್ತು. ನೀವು ಮುಖ್ಯಸ್ಥರು ಯಾರು ಆಯೋಜನೆ ಮಾಡಿದ್ದಾರೆ, ನಾವು ಬನ್ನಿ ಅಂತ ನಾವು ಕರೆಯೋದಕ್ಕಾಗಲ್ಲ. ಹಂಗೂ ಇರಬಹುದು. ಕೆಲವೊಬ್ರು ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ, ಶೋಯಬ್ ಅಖ್ತರ್ ಆಗಲಿ, ಬೇರೆ ಯಾರೆಲ್ಲ ಯಾರು ಇರಲಿಲ್ಲ, ಅವ್ರು ಕರೆದಿಲ್ಲ, ಅವ್ರದೇ ಎಲ್ಲ ನಡೆಯುತ್ತೆ, ICCದೇ ಎಲ್ಲ ಅವ್ರ ಚೇರ್ಮನ್ ಇರೋದ್ರಿಂದ ಹಂಗೆ ಮಾಡ್ತಾ ಇದ್ರು. ಹಂಗೇನಿಲ್ಲ, ಅವರೇ ಬರಬೇಕಾಗಿತ್ತು. ಯಾಕಂದ್ರೆ ಆಯೋಜಕರೇ ಅವ್ರು ಆದ್ಮೇಲೆ ಕೊನೆ ಪಂದ್ಯದಲ್ಲಿ ಅವ್ರು ಇರಬೇಕಾಗಿತ್ತು. ನಾನು 2 ಥರ ಹೇಳ್ಬಿಡ್ತೀನಿ. ಓಕೆ, ಅವ್ರದೇ ತಪ್ಪು ಅಂತ ಒಂದೊಂದು ಕಡೆ ಹೇಳಿದ್ರೆ, ಇನ್ನೊಂದು ಕಡೆಗೆ ಅದು ICC ಅಥವಾ ನಮ್ಮ BCCI ಪವರು ಅಂತ ಹೇಳ್ಬೋದು. ನಿನ್ನೆ ನಿಮ್ಗೆ ಅನಿಸ್ತಾ ಇತ್ತಾ ದುಬೈಯಲ್ಲಿ ನಡೀತಾ ಇತ್ತು ಅಂತ? ಒಬ್ಬರಿಗಾದ್ರೂ ಅನಿಸ್ತಾ ದುಬೈಲಿ ಪಾಕಿಸ್ತಾನದವರು ಜಾಸ್ತಿ ಇದ್ದಾರೆ, ಬಟ್ ಇಂಡಿಯನ್ ಫ್ಯಾನ್ ಬರ್ಲಿಲ್ಲ. ಅದೇ ಈಗ ಇಂಡಿಯಾ ಫೈನಲ್ಗೆ ಬಂದಿರೋದು ಅವ್ರು ಅಲ್ಲಿ ಏನು ಅಂದ್ರೆ ಅವ್ರದೊಂಥರ ಸ್ವಾರ್ಥ ಸರ್. ನಮ್ಮ ಟೀಮ್ ಇಲ್ವಲ್ಲ, ನಮ್ಮ ಪ್ಲೇಯರ್ಸ್ ಇಲ್ವಲ್ಲ, ಅದು ಎಲ್ರಿಗೂ ಅನ್ಸುತ್ತೆ ಕಾಮನ್. ಅವ್ರು ಬಂದಿಲ್ಲ. ಇಲ್ಲ ಸರ್, ನಾವು ಇಂಡಿಯಾದಲ್ಲಿ ಆಯೋಜನೆ ಮಾಡಿದಾಗ ಎಷ್ಟೋ ಇಂಡಿಯನ್ಸ್ ಸಪೋರ್ಟ್ ಮಾಡಿದ್ವಿ, ಬೇರೆ ದೇಶಗಳಿಗೆ ಸಪೋರ್ಟ್ ಮಾಡಿದೀವಿ. ಆಸ್ಟ್ರೇಲಿಯಾಗೆ ಎಲ್ಲರೂ ನಿಂತರ ಒಳ್ಳೆಯವರು ಇರಲ್ಲ, ನಂತರ ಒಳ್ಳೆಯವ್ರು ಬೇಡ ಸರ್. ಒಂದು ಕ್ರೀಡಾಭಿಮಾನ ಅಂತ ಇದ್ದಾಗ ಕ್ರೀಡಾಭಿಮಾನ ಇರಲ್ಲ ಬಿಡ್ರಿ. ಯಾಕೆಂದ್ರೆ ಪಾಕಿಸ್ತಾನಕ್ಕೆ ಇಲ್ಲ, ನಾವು ನೋಡಿದೀವಿ, ಅಲ್ಲಿ ಅವ್ರ ಕಡೆಯಿಂದ ನಾವು ಏನ್ ನಿರೀಕ್ಷೆ ಮಾಡಿಕ್ ಆಗಿರಲಿಲ್ಲ. ಜೊತೆಗೆ ಪ್ರಮುಖವಾಗಿ ಪಟೇಲ್ ನಿನ್ನೆ ಈ ಪಂದ್ಯ ಒಂದ್ ಕಡೆ ಕುತೂಹಲ ಇದ್ರೆ ಮತ್ತೊಂದು ಕುತೂಹಲ ಏನು ಅಂತಂದ್ರೆ ಈ ಚೆಹಲ್ ಒಂದು ಪ್ರಮುಖ ಆಕರ್ಷಣೆ ಆಗಿತ್ತು ನಿನ್ನೆ. ಚೆಹಲ್ ಜೊತೆಗೆ ಯಾರಿದ್ದಾರೆ, ಆ ಲೇಡಿ ಯಾರು ಅಂತ ಹೇಳಿ
ಯಾರು ಅನ್ನೋದು ಯಾರಿಗ್ ಗೊತ್ತು. ಅದೊಂಥರ ಹೆಂಗೆ ಅಂದ್ರೆ ನಿನ್ನೆ ನಾವು ಆ ಚಾಂಪಿಯನ್ಸ್ ಟ್ರೋಫಿ ಎಷ್ಟು ಗೆದ್ದಿದೀವಿ ಅದೆಷ್ಟು ಟ್ರೆಂಡ್ ಅಲ್ಲಿ ಇದೆಯೋ ಚಾಲ್ ಪಕ್ಕದಲ್ಲಿ ಇದ್ದವ್ರು ಯಾರು ಅದು ಒಂಥರ ಟ್ರೆಂಡ್ ಅಲ್ಲೇ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಡೈವರ್ಸ್ ಆಗಿದೆ ಹಾಗೆ ಹೀಗೆ ಅನ್ನುವಂತ ಅವರು ಆರ್ಜೆ ಮಹಾವಾಷ ಅಂತ ಹೇಳಿ ಆಕೆ ಹೆಸರು. ಆರ್ಜೆ ನಿರ್ದೇಶಕಿ ನಿರ್ಮಾಪಕಿ ಕೂಡ ಸಿನಿಮಾ ಕೂಡ ಮಾಡಿದಾಳೆ. ಸೊ ಈ ಹಿಂದೆ ಹೌದು ಈ ಹಿಂದೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ವಿಚ್ಛೇದನ ಆಗೋಕ್ಕಿಂತ ಮುಂಚೆ ಇಬ್ರು ಓಡಾಡ್ತಾ ಇದ್ರು, ಅವಾಗ್ಲೂ ಕೂಡ ರೂಮರ್ಸ್ ಇತ್ತು. ಅವಾಗ ಇವ್ರು ಓಪನ್ ಆಗಿ ಹೇಳಿದ್ರು ಅಂತದ್ ಏನಿಲ್ಲ ಅಂತ ಹೇಳಿ. ಆದ್ರೆ ಈ ಡಿವೋರ್ಸ್ ಆದ ನಂತರ, ವಿಚ್ಛೇದನ ಆದ ನಂತರ ಇಬ್ರು ಮತ್ತೆ ಒಂದಾಗಿ ಕಾಣಿಸಿಕೊಳ್ತಾರೆ. ನೋಡೋಕೆ ಚೆನ್ನಾಗಿ ಕಾಣ್ತು ಸರ್ ನಮ್ಗೆ, ಚಹಲ್ ಕಮ್ಮಿ ಇಲ್ಲ ಅಂತ ಅನ್ಸುತ್ತೆ. ಖುಷಿ ಆಯ್ತು ಸರ್ ನಮ್ಗೆಲ್ಲ. ಯಾಕಂದ್ರೆ ಅದು ಒಂದು ಸಂಸಾರ ಅಂದ್ರೆ ಒಂದು ದಾಂಪತ್ಯ ಜೀವನ ಎಲ್ಲೋ ಎಂಡ್ ಆಗ್ತಾ ಇದೆ ಏನೋ ಗೊತ್ತಿಲ್ಲ, ಬಟ್ ಇನ್ನೊಂದಕ್ಕೆ ಸರಿಯಾಗಿ ಕಾಲ ಹಾಕಿದ್ದಾರೆ. ಸೆಲೆಬ್ರಿಟಿಗಳಲ್ಲಿ ಅದೆಲ್ಲ ಒಂಥರ ಕಾಮನ್. ಚಾಹಲ್ಗೆ ಕಿಲಾಡಿ ಅಂತ ಹೇಳಿ ಕಿಲಾಡಿ ಅನ್ಸೋದು ಅದು ಚೆನ್ನಾಗಿತ್ತು. ಒಟ್ಟು ನನಗೆ ಅನ್ಸಿದ್ ಖಂಡಿತ. ಏನ್ ಹೇಳ್ತೀರಿ ಚಹಲ್ ಜೋಡಿಗೆ? ಒಳ್ಳೇದಾಗ್ಲಿ ಸರ್, ಯಾಕೆಂದ್ರೆ ಟೀಮ್ ಇಂಡಿಯಾ ಗೆದ್ದಿದೆ ಖುಷಿ ವಿಚಾರ. ಅವ್ರಿಗೂ ಒಂದ್ ಒಳ್ಳೆ ಹೊಸ ಜೀವನ ಸಿಗ್ಲಿ. ಯಾಕಂದ್ರೆ ಓದೋರ್ನ ಅವ್ರು ಲವರ್ಸೇ ಅಂತ ಹೇಳಕ್ಕಾಗಲ್ಲ, ಫ್ರೆಂಡ್ ಆಗಿರ್ಬೋದು ಗೊತ್ತಿಲ್ಲ, ಬಟ್ ಆದ್ರೆ ಒಳ್ಳೇದೇ ಆಗ್ಲಿ ಅಷ್ಟೇ. ಅಲ್ಲ, ಆದ್ರೆ ಒಳ್ಳೇದೇ ಆಗ್ಲಿ. ಯಾರಿಗೂ ಏನು ಬಯಸ್ತಿರೋ ಕೆಟ್ಟದ್ ಬಯಸ್ತಿರೋ ವ್ಯಕ್ತಿ ಅವರು ಒಳ್ಳೇದೇ ಆಗ್ಲಿ ಅವ್ರಿಗೆ ಅಷ್ಟೇ. ಇಲ್ಲ ಆದ್ರೆ ಒಳ್ಳೇದು ನಮಗೂ ಕೂಡ. ಯಾಕಂದ್ರೆ ಹಾರ್ದಿಕ್ಗೆ ಯಾವಾಗ ಸಿಗುತ್ತಾರೆ? ಹಾರ್ದಿಕ್ ಸಿಗ್ಬೇಕು, ಶಮಿಗ್ ಸಿಗ್ಬೇಕು. ತುಂಬಾ ನೊಂದವರ ಸಂಘ ಇದೆ ಸರ್ ನಮ್ದ್ರಲ್ಲಿ. ಟೀಮೇ ಇದೆ, ಅದರದ್ದು ಒಂದು ಟೀಮ್ ಇದೆ, ಆಲ್ರೌಂಡರ್, ಬೌಲಿಂಗು, ಬ್ಯಾಟ್ಸ್ಮನ್ ಟೀಮ್ ಇದೆ. ನಮ್ಗೆ ಒಂದು ಬೇಸರ ಆಗಿದೆ ಕ್ರಿಕೆಟ್ ಆಗ್ತಾ ಇದೆ. ಇದು ಎಲ್ಲದರ ನಡುವೆ ಒಂದು ನೋಡಿದ್ರೆ ನಿನ್ನೆ ಈ ನೊಂದರ ಸಂಘದ ಬಿಟ್ಟು ಸಂಸಾರದ ಸಂಘನೂ ತುಂಬಾ ಇಷ್ಟ ಆಯ್ತು. ನೋಡಿ ನಿನ್ನೆ ಗೆದ್ದವರೆಲ್ಲ ಸಂಭ್ರಮ ಮಾಡ್ತಾ ಇದಾರೆ. ವಿಷ್ಕಾ ಜೋಡಿ ಆರಾಮ ಎಂಜಾಯ್ ಮಾಡ್ತಾ ಇತ್ತು. ಅದ್ರ ಜೊತೆಗೆ ರೋಹಿತ್ ಶರ್ಮಾ ಜೋಡಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು. ಆಮೇಲೆ ಜಡೇಜಾ ಅವ್ರ ಫ್ಯಾಮಿಲಿ ಅವನ್ನೆಲ್ಲ ನೋಡಿ ಖುಷಿ ಆಗ್ತಾ ಇತ್ತು. ನಿನ್ನೆ ಅವ್ರ ಮಕ್ಕಳೆಲ್ಲ ಬಂದು ಮಗು ಎತ್ಕೊಂಡು ಫುಲ್ ಫೀಲ್ಡ್ ಎಲ್ಲ ತಿರುಗಾಡಿದ್ರು. ಹಾರ್ದಿಕ್ ಪಾಂಡ್ಯ ಮಾತ್ರ ಹೇಳ್ಬೇಕೋ ಬೇಡ ಗೊತ್ತಿಲ್ಲ, ಒಟ್ಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಲೇಡೀಸ್ ಜಾಸ್ತಿ ಇರ್ತಾರಲ್ಲ, ಸೊ ಅಂತವ್ರಿಗೆ ಸಮಸ್ಯೆ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ತುಂಬಾ ಹೌದು ಸರ್. ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಈಗ ಧನುಶ್ರೀ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರು, ನಿವೇದಿತಾ ಗೌಡ ಅಲ್ಲ ಹೇಳ್ಬೇಕೋ ಬೇಡ ಗೊತ್ತಿಲ್ಲ, ಬಟ್ ಆತರ ಹೇಳ್ತಿದ್ದೆ. ಅಂದ್ರೆ ನೋಡಿದಾಗ ಹಂಗ ಅನ್ಸುತ್ತೆ. ಅಂದ್ರೆ ಪಾಪ್ಯುಲಾರಿಟಿ ಜಾಸ್ತಿ ಆದಷ್ಟು ಅವ್ರಿಗೂ ಒಂಥರ ಏನೋ ಒಂದು ಚೇಂಜ್ ಬೇಕು. ಫ್ಯಾಮಿಲಿ ಕಡೆ ಜಾಸ್ತಿ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೀಗ ಸತತವಾಗಿ ಅಂದರೆ 24-25 ಚಾಂಪಿಯನ್ ಆಗಿರುವಂಥದ್ದು, ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಪಟ್ಟವನ್ನು ತನ್ನದಾಗಿಸಿಕೊಂಡಿರುವಂಥ ಟೀಮ್ ಇಂಡಿಯಾ ಸಂಭ್ರಮ ಸಡಗರ ಅಂತೂ ಜೋರಾಗಿದೆ. ಮತ್ತೆ ಚಾಂಪಿಯನ್ಸ್ ಟ್ರೋಫಿ ಬರಲಿ ಅಂತೇಳಿ. ಜೊತೆಗೆ ಈಗ ಸದ್ಯಕ್ಕಂತೂ ವಿರಾಟ್ ಆ್ಯಂಡ್ ರೋಹಿತ್ ಇಬ್ಬರು ಕೂಡ ಕಂಟಿನ್ಯೂ ಆಡ್ತಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಜೊತೆಗೆ ಚಹಲ್ ನಿನ್ನೆ ಏನು ಕಾಣಿಸಿಕೊಂಡಿದ್ರಲ್ಲ, ನೋಡೋಣ ಇಬ್ಬರು ಒಂದಾದರೆ ಒಳ್ಳೆಯದು. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.